ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕಲರ್ಫುಲ್ ಆಗಿರುವಂತಹ ಒಂದು ಸ್ಟಾಕ್ ನ ಒಂದು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ಸ್ಲೈಡ್ ಅಥವಾ ಈ ನಮ್ಮ ತಮ್ಮನೇನ ನೋಡಿದ ತಕ್ಷಣ ಸಿಕ್ಕಾಬಿಡೆ ಒಂದು ಕಲರ್ಫುಲ್ ಆಗಿ ನಂಗೆ ಒಂಥರ ಖುಷಿ ಅಟ್ರಾಕ್ಟಿವ್ ಆಗಿರಬಹುದು. ಸೊ ಎಕ್ಸಾಕ್ಟ್ಲಿ ನೀವು ಆಲ್ರೆಡಿ ಗೆಸ್ ಮಾಡಿರಂಗೆ ಒಂದು ಪೇಂಟ್ ಸೆಕ್ಟರ್ ಅಲ್ಲಿ ಇರುವಂತಹ ಒಂದು ಸ್ಟಾಕ್ ನಾವು ಐಡೆಂಟಿಫೈ ಮಾಡಿದಿರಿ. ಆ ಒಂದು ಸ್ಟಾಕ್ ಅಲ್ಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಎರಡು ಪ್ಯಾಟರ್ನ್ ನ ಒಂದು ವ್ಯೂ ನನಗೆ ಕಾಣಿಸ್ತಿದೆ. ಬಟ್ ಯಾವ ಪ್ಯಾಟರ್ನ್ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಆದಂತ ಪ್ಯಾಟರ್ನ್ ಜೊತೆಗೆ ಕೆಲವೊಂದು ಲಾಜಿಕ್ ಸಹ ಹೇಳ್ತೀನಿ. ಯಾಕೆ ಈ ಒಂದು ಸ್ಟಾಕು ಬ್ರೇಕ್ಔಟ್ ಕೊಡಕ್ಕೆ ರೆಡಿ ಆಗಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಕೊಟ್ಬಿಡ್ತೀನಿ. ಸೊ ಆ ಒಂದು ಸ್ಟಾಕು ಹೆಂಗೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಒಂದು ನಿಮ್ಮ ಒಂದು ಇನ್ಫಾರ್ಮೇಶನ್ಸ್ ನಮ್ಮ ವಿಡಿಯೋದ ಮುಖಾಂತರ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕಿ ಬಿಸ್ನೆಸ್. ನೀವು ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಓಕೆ. ಸೊ ನಾವು ಈ ನಮ್ಮ ಸ್ಟಾಕ್ ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಆಪ್ಷನ್ಸ್ ಗೀತಾ ಆಪ್ಷನ್ ಬೈಯರ್ ಅಲ್ಲ, ಆಪ್ಷನ್ ಸೆಲ್ಲರ್ ಅಲ್ಲ, ನೀವು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೋರ್ಸ್ ಸಹ ನಿಮಗೆ ಆ ಎನ್ರೋಲ್ಮೆಂಟ್ ಆಗಕ್ಕೆ ನಾನು ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೋರ್ಸ್ ನ ಇದ್ದಾರೆ. ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡೋದು ಯಾವ ರೀತಿ ನಾವು ಕಲಿಯೋಕ್ಕೆ ಈ ನಮ್ಮ ಆಪ್ಷನ್ಸ್ ಗೀತ ಒಂದು ಬ್ಯೂಟಿಫುಲ್ ಕೋರ್ಸ್ ಅಂತಾನೆ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಎನ್ರೋಲ್ಮೆಂಟ್ ಆಗಿ ವಾಟ್ಸ್ಆಪ್ ಮಾಡೋದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ನಾವು ಡಿಸ್ಕಷನ್ ಮಾಡುವಂತ ನಮ್ಮ ಸ್ಟಾಕ್ ಯಾವ್ದಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತಿನ ಸ್ಟಾಕು ಅದು ಬರ್ಜರ್ ಪೇಂಟ್ಸ್. ಸೊ ಇದು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಈ ನಮ್ಮ ಚಾನಲ್ ನಾನು ಏನು ಫಾರ್ಮೇಷನ್ಸ್ ಹಾಕಿದೆ, ಈ ಚಾನಲ್ ಅಲ್ಲೇ ಸುಮಾರು ತಿಂಗಳಿಂದ ಸ್ವಲ್ಪ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಒಂದು ಸ್ಟಾಕ್ ಒಂದು ಒಳ್ಳೆ ಒಂದು ಬ್ರೇಕ್ಔಟ್ ಕೊಡಕ್ಕೆ ಕಾಯ್ತಿದೆ ಅಂತ ಹೇಳ್ಬೋದು. ನೋಡೋದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಸ್ಟಾಕ್ ಇದ್ರೂ ಸಹ ಸುಮಾರು ದಿವಸದಿಂದ ಈ ಒಂದು ರೇಂಜ್ ಅಲ್ಲೇ ಒಂದು ಟ್ರೇಡ್ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ನೀವು ನೋಡ್ಬೋದು ಆಗಸ್ಟ್ ಇಂದ ಈಗ ಸೆಪ್ಟೆಂಬರ್ ಗಂಟೆ ನೀವು ನೋಡ್ಬೋದು ಮಾರ್ಕೆಟ್ ಅಲ್ಲಿ ಈ ಒಂದು ಸ್ಟಾಕ್ ನೆಗೆಟಿವ್ನೆಸ್ ತೋರಿಸಿಲ್ಲ. ಅದು ರೆಸಿಸ್ಟೆನ್ಸ್ ಅಲ್ಲಿ ಒಂದು ಸ್ಟಾಕ್ ನೆಗೆಟಿವ್ ತೋರಿಸಿಲ್ಲ ಅಂದ್ರೆ ಪ್ರಾಬಬಿಲಿಟಿ ಆಫ್ ಹೈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆಗೋದು ತುಂಬಾ ಹೈ ಚಾನ್ಸಸ್ ಅಂತ ಹೇಳ್ಬೋದು. ಸೊ ಈ ಸ್ಟಾಕ್ ಅಲ್ಲಿ ನೀವೇನಾದ್ರು ಎಂಟರ್ ಆಗ್ಬೇಕಂದ್ರೆ ಇಮಿಡಿಯೇಟ್ ಎಂಟರ್ ಆಗಕ್ಕೆ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ಸ್ವಲ್ಪ ರೆಡ್ ಗಳು ಇರೋದ್ರಿಂದ ಪ್ರಾಬಬಿಲಿಟಿ ಸ್ವಲ್ಪ ಅಟ್ಲೀಸ್ಟ್ ಒಂದು 20% ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಸೊ ಅದರ ಜೊತೆಗೆ ಈ ನಮ್ಮ ಕರೆಂಟ್ ಪ್ರೈಸ್ ಏನಿದೆ, ಈ ಒಂದು ಕರೆಂಟ್ ಪ್ರೈಸ್ ಅಲ್ಲಿ ನೀವು ಏನಾದ್ರು ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಎಂಟರ್ ಆಗಿ ಈ ಲೆವೆಲ್ ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನಿ ಅದು 720 ಹತ್ರ ಅಂತ ಅನ್ಕೊಂತೀನಿ. ಆ ಲೆವೆಲ್ ನ ಬ್ರೇಕ್ಔಟ್ ಆಗಿ ಒಳ್ಳೆ ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ ಆಯ್ತು ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಂಡಿದ್ರೆ ಅಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ಕೊಳ್ಳಬಹುದು. ಇಲ್ಲ ನಾನು ಕಲಿತಾ ಇದ್ದೀನಿ ಲರ್ನಿಂಗ್ ಪರ್ಪಸ್ ಮಾತ್ರ ಅಂತ ಹೇಳಿದ್ರೆ ನೋಡ್ಕೊಳ್ಳಿ ಪ್ಯಾಟರ್ನ್ ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಹ ಬರುತ್ತೆ. ಸೊ ಅದನ್ನೇನಾದ್ರು ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸ್ಟಾಕು ಆಲ್ ಟೈಮ್ ಹೈ ಮತ್ತೆ ಹಿಟ್ ಆಗೋದಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು. ಇದು ಫಸ್ಟ್ ಲಾಜಿಕ್, ಫಸ್ಟ್ ಪ್ಯಾಟರ್ನ್ ನಾನೇನು ಐಡೆಂಟಿಫೈ ಮಾಡಿದ್ದೀನಿ ಅಂತ. ಅದ್ರ ಜೊತೆಗೆ ಸೇಮ್ ಸ್ಟಾಕ್ ಅಲ್ಲಿ ನೋಡಿ, ಒಂದೇ ಸ್ಟಾಕ್ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಅನಲಿಸ್ಟು ಅಥವಾ ಬೇರೆ ಬೇರೆ ಈ ಎಕ್ಸ್ಪರ್ಟ್ಸ್ ಗಳು ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಇದು ಬೆಸ್ಟ್ ಎಕ್ಸಾಂಪಲ್. ಈ ಒಂದು ಸ್ಟಾಕ್ ಅಲ್ಲಿ ನೋಡಿದ್ರೆ ಅಥವಾ ಸೆಕೆಂಡ್ ಪ್ಯಾಟರ್ನ್ ಈ ಒಂದು ಸ್ಟಾಕ್ ಅಲ್ಲಿ ನೋಡಿದ್ರೆ ಈ ಒಂದು ಸ್ಟಾಕ್ ನೋಡ್ಬೋದು ಹೈಯರ್ ಲೋ ಫಾರ್ಮೇಶನ್ಸ್ ಆದ್ಮೇಲೆ ಸುಮಾರು ದಿವಸ ಈ ಒಂದು ರೇಂಜ್ ಅಲ್ಲಿ ನಾನು ಪ್ರೀವಿಯಸ್ ಸ್ಲೈಡ್ ಹೇಳಿದಂಗೆ ರೇಂಜ್ ಅಲ್ಲಿ ಇದ್ದ ಮೇಲೂ ಸಹ ನೋಡ್ಬೋದು ಯಾವ ರೀತಿಯಾದ ಪ್ಯಾಟರ್ನ್ ನ ಒಂದು ಫ್ಲಾಗ್ ಒಂದು ಕೈಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಈ ಒಂದು ಸ್ಟಾಕ್ ಕುಂತಿದೆ. ಸೆಕೆಂಡ್ ಪ್ಯಾಟರ್ನ್ ನಾನೇನು ಐಡೆಂಟಿಫೈ ಮಾಡಿದ್ದು. ಸರಿ, ಇವಿಷ್ಟನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದಾ ಅಂದ್ರೆ ಇಲ್ಲ. ಇದಕ್ಕೆ ಆದಂತಹ ಕೆಲವೊಂದು ಲಾಜಿಕ್ ಸಹ ಕೊಡ್ತಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರುವಂತ ಫೆಸ್ಟಿವಲ್ ಯಾವುದು, ದೀಪಾವಳಿ. ಅವರು ದಿವಾಲಿ ಅಂತ ಕರೀತಾರೆ. ಸೊ ದಿವಾಲಿ ಪ್ರಾಬ್ಲಮ್ ಐ ಥಿಂಕ್ ನವೆಂಬರ್ ಅಲ್ಲಿ ಏನೋ ಬರುತ್ತೆ ಅಂತ ಅನ್ಕೊಂತೀನಿ. ಆ ಬರೋ ಟೈಮಲ್ಲಿ ಅವರ ಮನೆಗಳಿಗೆ ಶೃಂಗಾರ ಮಾಡೋದು ಅಥವಾ ಅಂಗಡಿಗಳಿಗೆ ಪೇಂಟಿಂಗ್ ಮಾಡಿಸೋದು ಇದೆಲ್ಲ ಮಾಡೋದ್ರಿಂದ ಪೇಂಟ್ ಸೆಕ್ಟರ್ಗಳು ಈ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಈ ಟೈಮಲ್ಲಿ ಪೇಂಟ್ ಸೆಕ್ಟರ್ಗಳಿಗೆ ಒಳ್ಳೆ ಒಂದು ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು. ಸೊ ಬಿಕಾಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತಲ್ಲ, ಆ ಒಂದು ಕನ್ಸಂಪ್ಷನ್ ಬೇಸಿಸ್ ಮೇಲೆ ನೋಡಿದ್ರೆ ಈ ನಾನೇನು ನಿಮಗೆ ಒಂದು ಮಾರ್ಕ್ ಮಾಡಿ ತೋರಿಸೋದ್ನಲ್ಲ, ಈ ಲೆವೆಲ್ ನ ಬ್ರೇಕ್ಔಟ್ ನ ಆಗೋ ಚಾನ್ಸಸ್ ವೆರಿ ಹೈ ಪ್ರಾಬಬಿಲಿಟಿ ಇದೆ. ಓಕೆ, ರೆಸಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದಕ್ಕೆ ಒಂದು 20% ಕಡಿಮೆ ಕೊಟ್ಟಿದ್ದೀನಿ. ಈಗ ಹೇಳಿದ ರೀಸನ್ಗೆ ನೋಡಿದ್ರೆ ನಿಮಗೆ 20% ಎಕ್ಸ್ಟ್ರಾ ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಬರುವಂತ ದೀಪಾವಳಿ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ಪೇಂಟ್ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ಗಳು ಅವಷ್ಟು ಚೆನ್ನಾಗಿ ಮಾಡುವಂತ ಚಾನ್ಸಸ್ ವೆರಿ ಹೈ ಪ್ರಾಬಬಿಲಿಟಿ ಇದೆ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಒಂದ್ 2 ವರ್ಷದ ಒಂದು ದೀಪಾವಳಿ ಟೈಮಲ್ಲಿ ಬೇಕಾದ್ರೆ ಈ ಪೇಂಟ್ ಸೆಕ್ಟರ್ಗಳನ್ನ ತಗೊಂಡು ನೋಡಿ ನಿಮ್ಗೆ ಯಾವ ರೀತಿ ಬ್ರೇಕ್ ಕೊಟ್ಟಿದೆ ಅಂತ ಐಡಿಯಾ ಬರ್ತದೆ. ನಾನು ನೋಡಿಲ್ಲ, ಬಟ್ ಜಸ್ಟ್ ನೋಡ್ಕೊಳ್ಳಿ, ಒಂದು ಐಡಿಯಾ ಬರ್ತದೆ. ಬಿಕಾಸ್ ಇಟ್ಸ್ ಎ ಕಾಮನ್ ಸೆನ್ಸ್. ಈ ರೀತಿ ಇರೋ ಟೈಮಲ್ಲಿ ಸ್ಟಾಕ್ ಆಲ್ ಟೈಮ್ ಹೈ ಹಿಟ್ ಆಗೋದು ತುಂಬಾ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಅದ್ರ ಜೊತೆಗೆ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಸಹ ಒಂದು ಟಾರ್ಗೆಟ್ ಸಹ ಕೊಡ್ತೀನಿ. ಇಮಿಡಿಯೇಟ್ ಟಾರ್ಗೆಟ್ ಬಂದು 740 ಕೊಡ್ತಾ ಇದೀನಿ. ಅದು ಈ ನಮ್ಮ ಪ್ರೀವಿಯಸ್ ರೆಸಿಸ್ಟೆನ್ಸ್ ಸ್ವಲ್ಪ ಮೇಲೆ ಕೊಡ್ತಾ ಇದೀನಿ. ಇನ್ ಕೇಸ್ ಬ್ರೇಕ್ಔಟ್ ಆದ್ರೆ 740 ಫಸ್ಟ್ ಟಾರ್ಗೆಟ್ ರೀಚ್ ಆಗುತ್ತೆ. ಅದು ರೀಚ್ ಆಗಿ ಸಸ್ಟೈನ್ ಆಯ್ತು, ಸಣ್ಣ ಕ್ಯಾಂಡಲ್ಗಳು ಫಾರ್ಮೇಷನ್ಸ್ ಆಗ್ತಿತ್ತು ಅಂತ ಹೇಳಿದ್ರೆ ಸೆಕೆಂಡ್ ಟಾರ್ಗೆಟ್ 770, ಥರ್ಡ್ ಟಾರ್ಗೆಟ್ 796. ಇವಷ್ಟು ಏನಾದ್ರು ಚೆನ್ನಾಗಿ ಹಿಟ್ ಆಯ್ತು ಬೈ
ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಮಿಡ್ ಅಷ್ಟರಲ್ಲಿ ಎಂಡ್ ಆಯ್ತು ಅಂತ ಹಿಟ್ ಆಯ್ತು ಅಂತ ಹೇಳಿದ್ರೆ ಅಕ್ಟೋಬರ್ ಎಂಡ್ ಅಷ್ಟರಲ್ಲಿ ಆಲ್ ಟೈಮ್ ಹೈ ಈ ಒಂದು ಸ್ಟಾಕ್ ಹಿಟ್ ಆಗಬಹುದು ಅನ್ನೋ ಒಂದು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋನ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಏನ್ ಅನಾಲಿಸಿಸ್ ಈ ಒಂದು ಸ್ಟಾಕ್ ಅಲ್ಲಿ ಮಾಡಿದ್ರೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಸಹ ಕಮೆಂಟ್ ಅಲ್ಲಿ ಹಾಕಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆಯಾ ಇಷ್ಟ ಆಗ್ತಿಲ್ವಾ ಅನ್ನೋದು ನಂಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಲೈಕ್ ಮಾಡೋದ್ರಿಂದಾನೆ. ಸೊ ಲೈಕ್ ಮಾಡಿ ಒಂದು ಖುಷಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸೊ ನೀವು ಒಬ್ಬರೇ ಕಲಿಯೋದಲ್ಲ ಬೇರೆಯವ್ರಿಗೂ ಕಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.